ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಬೆಟ್ಟನೆಲ್ಲಿಕಾಯಿ ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳಿಗೆ ದಿವ್ಯ ಔಷಧಿ. ಮಲಬದ್ಧತೆ, ಕಣ್ಣಿಗೆ ರೋಗನಿರೋಧಕ ಶಕ್ತಿ ಜಾಸ್ತಿ ಹೆಚ್ಚಿಸಲು ಮತ್ತು ಅನೇಕ ರೀತಿಯ ಎಣ್ಣೆಗಳು ಅಂದರೆ ಹೇರ್ ಆಯಿಲ್ಸ್ ಅಂತೀವಲ್ಲ, ತಲೆ ಕೂದಲು ಕಪ್ಪಗಾಗಲು, ತಲೆ ಕೂದಲು ಉದುರ್ದೇ ಬಿಗಿಯಾಗಿ ಇಟ್ಕೊಳ್ಳೋಕ್ಕೆ, ಇದಕ್ಕೆ ಇತ್ಯಾದಿಕ್ಕೆಲ್ಲ ಇದು ಒಂದು ದಿವ್ಯ ಔಷಧಿ ಆಗಿರ್ತದೆ. ಇದನ್ನು ಬೆಳಗಿನ ಜಾವ ಒಂದು 4 ಈ ಕಾಯನ್ನು ತೆಗೆದುಕೊಂಡು ಇದರ ಮೇಲೆ ಇರುವಂತಹ ಕಾಂಡವನ್ನು ತೆಗೆದು ಬೀಜವನ್ನು ಸಪ್ರೇಟ್ ಮಾಡಿ ಈ ಕಾಂಡವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡಿ, ಯಾವ ಥರ ಜ್ಯೂಸ್ ಮಾಡಬೇಕು, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಮೆಣಸು ಹಾಕಿ ಜ್ಯೂಸ್ ಮಾಡಿ ಶೋಧಿಸ್ಕೊಂಡು ಕುಡಿಯೋದ್ರಿಂದ, ಅದೇ ಈ ಸಕ್ಕರೆ ಹಾಕಬಾರ್ದು, ಯಾವುದೇ ಕಾರಣಕ್ಕೆ ಸಕ್ಕರೆ ಹಾಕಬಾರ್ದು. ಇದನ್ನು ಆ ಥರ ಸೇವನೆ ಮಾಡೋದ್ರಿಂದ ನಮ್ಮ ದೇಹವನ್ನು ತಂಪಾಗುತ್ತೆ ಮತ್ತು ನಾವು ಮೆಂಟಲಿ ಸಹ ಫ್ರೆಶ್ ಆಗ್ತಾರೆ ಮತ್ತು ರೋಗನಿರೋಧಕ ಜಾಸ್ತಿ ಹೆಚ್ಚಿಸುವ ಶಕ್ತಿ ಇದಕ್ಕಿದೆ. ಈ ಒಂದು ಬೆಟ್ಟನೆಲ್ಲಿಕಾಯಿನ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಬಹಳ ಚೇತರಿಸಿಕೊಳ್ಳುತ್ತೆ. ಅದೇನೇನೋ ಜ್ಯೂಸ್ ಕುಡಿತಾರಲ್ಲ ಬೆಳಗ್ಗೆ ಎದ್ದ ತಕ್ಷಣ, ಅದು ಅಂತ, ಇದು ನ್ಯಾಚುರಲ್. ಇದು ಕುಡಿಲಿಕ್ಕೂ ಅಷ್ಟೇ ಚೆನ್ನಾಗಿರ್ತದೆ. ಆದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ಬೋದು, ಹುಳಿ ಇರಬಾರ್ದು. ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಮತ್ತು ಕರಿಮೆಣಸು ಹಾಕ್ಬಿಟ್ರೆ ಅದು ಆ ಹುಳಿಯನ್ನು ಕಡಿಮೆ ಆಗುತ್ತೆ. ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಜಠರವನ್ನು ಕ್ಲೀನಾಗುತ್ತೆ. ಅದೇ ಥರ ನಮ್ಮ ಲಿವರು ಕ್ಲೀನಾಗುತ್ತೆ. ಅದೇ ಥರ ಚಿಕ್ಕ ಕರಳು, ದೊಡ್ಡ ಕರಳು ಇವೆಲ್ಲ ಕ್ಲೀನಾಗುತ್ತೆ. ಮಲಬದ್ಧತೆ ನಿವಾರಣೆ ಆಗುತ್ತೆ. ಈ ಕ್ಲೀನಾಗಿ ಮತ್ತು ಅಲ್ಲಿ ಯಾವುದೇ ಬೇರೆ ಕಾಯಿಲೆಗಳು ಬರದಾಗಿ ಇದು ತಡೆಗಟ್ಟುತ್ತೆ. ಇಷ್ಟು ಶಕ್ತಿಯನ್ನು ಅಡಕವಾಗಿಟ್ಟುಕೊಡ್ತಕ್ಕಂತಹ ಈ ಒಂದು ಬೆಟ್ಟನೆಲ್ಲಿಕಾಯಿಯನ್ನು ನಾವು ಸೇವನೆ ಮಾಡೋದು ಬಹಳ ಅಗತ್ಯವಾಗಿರ್ತದೆ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಎಲ್ಲರನ್ನು ನಮಸ್ಕಾರ ಸ್ನೇಹಿತರೆ.